ನಿಮ್ಮನ್ನು ಮೀಟ್ ಮಾಡುವಾಗೆಲ್ಲ ನನ್ನ ಪ್ರಕಾರ ಒಂದು 5-5 ವರ್ಷ ನಿಮಗೆ ಕಡಿಮೆ ಆದಂಗೆ ಕಾಣಿಸ್ತೀರಾ ಸರ್. ಈಗ ನಾವು ಪ್ರೆಸೆಂಟ್ ನೋಡೋದಕ್ಕೂ ಹಾಡಿನಲ್ಲಿ ನಿಮ್ಮನ್ನು ನೋಡೋದಕ್ಕೂ 100% ಒಂದು 18-19 ವರ್ಷ ಅಂತ ಅನಿಸುತ್ತೆ ನಿಮಗೆ. ಸೊ ಏನು ಸೀಕ್ರೆಟ್ ಸರ್ ಇಷ್ಟು ಚಂದ? ಈ ಹಾಡು ನೋಡಿದ್ಮೇಲೆ 100% ನಿಮ್ಮ ಹಿಂದೆ ಅಮೋರ ಅಂತ ಎಷ್ಟೋ ಹುಡುಗಿರುಗಳು ಸುತ್ತಬಿಡ್ತಾರೆ. ಈಗ ಇನ್ನೂ ತುಂಬ ಜನ ನೋಡೋರಿದ್ದಾರೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್? ಅಲ್ಲ, ಅದ್ರ ಸೀಕ್ರೆಟ್ ಅನ್ನೋದು ಏನೂ ಇಲ್ಲ, ನನಗೂ ವೈಯಕ್ತಿಕವಾಗಿ ನನಗೂ ಗೊತ್ತಿಲ್ಲ. ಬಟ್ ಈ ಸಿನಿಮಾದಲ್ಲಿ ಈ ಸಾಂಗಲ್ಲಿ ಹಂಗೆ ಕಾಣಿಸ್ತಾ ಇದೆ ಅಂತಂದರೆ ಆ ಸಿಚುಯೇಷನ್, ನಾವು ವರ್ಕ್ ಮಾಡೋವಂಥ ಅಟ್ಮಾಸ್ಫಿಯರ್, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನ, ನಮ್ಮ ಸುತ್ತಮುತ್ತ ಪ್ಯಾಷನೇಟಾಗಿ ಬರೀ ಸಿನಿಮಾ ಕೆಲಸ ಅಂತ ಕೆಲಸನ ಪ್ರೀತಿಸೋವಂಥ ವ್ಯಕ್ತಿಗಳು, ಎಲ್ಲೂ ಕೂಡ ಏನಂತಾರೆ ವೇವ್ ಲೆಂತ್ ಆಗಲಿ ಫ್ರೀಕ್ವೆನ್ಸಿ ಆಗಲಿ ಮಿಸ್ ಮ್ಯಾಚೇ ಆಗಲ್ಲ. ಎಲ್ರದ್ದು ಒಂದೇ ಉದ್ದೇಶ, ಒಂದೇ ಧ್ಯೇಯ ಇರಬೇಕಾದ್ರೆ ಆ ಖುಷಿ ಅನ್ನೋದು ಕಾಣಿಸುತ್ತೆ. ಅಟ್ಮಾಸ್ಫಿಯರಲ್ಲ ಲೈವ್ಲಿನೆಸ್, ಆ ಎನರ್ಜಿ ಅಂದರೆ ಆಟೋಮೆಟಿಕ್ಲಿ ಬಂದುಬಿಡುತ್ತೆ. ಸೊ ಆ ವೇವ್ ಲೆಂತ್, ಆ ಫ್ರೀಕ್ವೆನ್ಸಿನೇ ಅದು ಹಂಗೆ ಅಷ್ಟು ಖುಷಿಯಾಗಿರೋದಕ್ಕೆ ಕಾರಣ, ಖುಷಿಯಾಗಿರೋದಕ್ಕೆ ಹಂಗೆ ಕಾಣಿಸ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಅದಕ್ಕೆ ಎಕ್ಸ್ಟ್ರಾ ಸ್ಪೆಷಲ್ ಸೀಕ್ರೆಟ್ಸ್ಗಳು ಏನೂ ಇಲ್ಲ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾವು ಟ್ರಾವೆಲ್ ಮಾಡಿದ್ದು ಟೈಮಿಂದ ಹಿಡಿದು ಅದಕ್ಕೂ ಮುಂಚೆ ನಾವು ರಿಹರ್ಸಲ್ಸ್ ಮಾಡಿದ್ದೀವಿ, ವರ್ಕ್ಶಾಪ್ ಮುರಳಿ ಮಾಸ್ಟರ್ದು ಡ್ಯಾನ್ಸ್ ಕ್ಲಾಸಲ್ಲಿ. ಐ ಥಿಂಕ್ ಆಲ್ಮೋಸ್ಟ್ ಒಂದು 4-5 ಡೇಸ್ ನಾವು ರಿಹರ್ಸಲ್ಸ್ ಮಾಡಿದ್ದೀವಿ. ರಿಹರ್ಸಲ್ಸಲ್ಲೇ ಅಂದರೆ ನಮ್ಗೆ ಡೈಜೆಸ್ಟ್ ಆಗಿಬಿಟ್ಟಿತ್ತು ಸಾಂಗ್ ಏನೇನು ಮಾಡ್ತೀವಿ ಅಂತ. ಆಮೇಲೆ ಅದ್ರದ್ದು ಬೆಸ್ಟ್ ಪಾರ್ಟ್ ಏನಾಗುತ್ತೆ ಅಂದರೆ ಶೂಟಿಂಗ್ ಸೆಟ್ಟಲ್ಲಿ ಟೈಮ್ ವೇಸ್ಟ್ ಆಗೋಲ್ಲ, ಎಕ್ಸ್ಟ್ರಾ ಕ್ರಿಯೇಟಿವಿಟಿಗೆ ಸ್ಪೇಸ್ ಕೊಡುತ್ತೆ ಟೆಕ್ನಿಷಿಯನ್ಸಿಗೆ. ಆ್ಯಂಡ್ ಲೊಕೇಶನ್ ತುಂಬ ಅದ್ಭುತವಾಗಿತ್ತು. ಪ್ರೊಡ್ಯೂಸರ್ ಎಸ್ಪೆಷಲಿ ನಾವು ಕೇಳಿದ್ದು ಎಲ್ಲನೂ ಪ್ರೊವೈಡ್ ಮಾಡಿದರು, ಅಷ್ಟು ರಿಚ್ ಆಗಿ. ಬ್ಯಾಕ್ಗ್ರೌಂಡ್, ಡ್ಯಾನ್ಸರ್ಸ್, ಕಾಸ್ಟ್ಯೂಮ್ಸ್, ಸ್ಟೇ ಎಲ್ಲನೂ ತುಂಬ ಅನುಕೂಲವಾಗಿ, ತುಂಬ ಚೆನ್ನಾಗಿ ನೋಡಿಕೊಂಡಿದ್ದು. ಆ್ಯಂಡ್ ಎಲ್ಲರೂ ಕೂಡ ಅಂದರೆ ಬೆಸ್ಟ್ ಆಫ್ ದಿ ಬೆಸ್ಟ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ ಅಷ್ಟೊತ್ತಿಗೆ ಎಲ್ಲರೂ. ಸೊ ಇಟ್ ವಾಸ್ ಅ ಗ್ರೇಟ್ ಫನ್. ಸರ್, ಈ ಸಿನಿಮಾನ ನೀವು ಸದ್ದಿಲ್ದಂಗೆ ಶುರು ಮಾಡಿರುವಂಥದ್ದು. ಹಾಡು ರಿಲೀಸ್ ಆಗ್ತಾ ಇದೆ ಅಂದಾಗ ನಮಗೆ ಗೊತ್ತಾಗೋದು ಮಾಡ್ತಾ ಇದ್ದಾರೆ ಅಂಥೇಳಿ. ಸೊ ಪ್ರೊಡ್ಯೂಸರ್ ಕಣ್ಣಲ್ಲೂ ಒಂದು ಹೊಳಪಿದೆ, ಡೈರೆಕ್ಟರ್ ಕಣ್ಣಲ್ಲೂ ಒಂದು ಹೊಳಪಿದೆ, ನಿಮ್ಮ ಕಣ್ಣಲ್ಲೂ ಒಂದು ಹೊಳಪಿದೆ. ಸೊ ನಿಮ್ಮ ಇಡೀ ತಂಡದವ್ರನ್ನ ಯಾರೇ ನೋಡಿದ್ರು ಕೂಡ, ಹೀರೋಯಿನ್ ಕಣ್ಣಲ್ಲೂ ಒಂದು ಹೊಳಪಿದೆ. ಯಾರನ್ನು ನೋಡಿದ್ರು ಕೂಡ ಈ ಸಿನಿಮಾ ಸಕ್ಸಸ್ ಕಾಣುವಂತಹ ಎಲ್ಲ ಲಕ್ಷಣಗಳು ಕಂಡು ಬರುತ್ತೆ. ಯಾಕಂದರೆ ಅಷ್ಟು ಒಗ್ಗಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಈ ಸಿನಿಮಾನ ನಿಲ್ಲಿಸಬೇಕು, ಜನರಿಗೆ ರೀಚ್ ಮಾಡಬೇಕು ಅಂತ ಈಗಲೇ ಪ್ರಯತ್ನ ಮಾಡ್ತಾ ಇದ್ದೀರಾ ಸರ್. ಇದ್ರ ಬಗ್ಗೆ ಮಾತಾಡೋದಾದ್ರೆ, ಅಲ್ಲ, ಡೇ ಒನ್ನಿಂದ ವೆರಿ ಫಸ್ಟ್ ಬಿಗಿನಿಂಗ್ ಸಿನಿಮಾ ಕಥೆ ಕೇಳೋಕ್ಕೂ ಮುಂಚೆ ಅಥವಾ ಪ್ರೊಡ್ಯೂಸರ್ ಜೊತೆಗೆ ಏನೇ ಒಂದು ವ್ಯವಹಾರದ ಮಾತುಕತೆಗೂ ಮುಂಚೆನೇ ಫಸ್ಟ್ ನಾವು ಉದ್ದೇಶನ ಶೇರ್ ಮಾಡ್ಕೊಂಡಿದ್ದು, ಉದ್ದೇಶ ಮಾತಾಡ್ಕೊಂಡಿದ್ದು. ಈಗ ನನ್ನಿಂದ ನಿಮ್ಗಳಿಗೆ ಒಳ್ಳೇದಾಗಬೇಕು, ನಿಮ್ಮಿಂದ ನನಗೆ ಒಳ್ಳೇದಾಗಬೇಕು ಅಂದರೆ ಒಬ್ಬರಿಂದ ಒಬ್ಬರಿಗೆ ಕಾಂಟ್ರಿಬ್ಯೂಷನ್ ಆಗಬೇಕು, ಈ ಸಿನಿಮಾ ಆ ಥರದ್ದು ಒಂದು ಪ್ರಾಜೆಕ್ಟ್ ಆಗಬೇಕು ಅಂತ. ನಂದು ಎಷ್ಟೊಂದು ಸಿನಿಮಾಗಳಲ್ಲಿ ಕಹಿ ಎಕ್ಸ್ಪೀರಿಯನ್ಸಸ್ಗಳು ಇದೆ. ಅಂದರೆ ನಾವೇನೋ ಹೇಳೋಕ್ಕೆ ಹೊರಟಿರ್ತೀವಿ, ಅದು ಅರ್ಥ ಮಾಡ್ಕೊಂಡಿರೋ ರೀತಿ ಬೇರೆ ಇರುತ್ತೆ, ನಾವು ಯಾವ ಉದ್ದೇಶದಿಂದ ಹೇಳ್ತಿರ್ತೀವಿ. ಅಂದರೆ ಈ ಸಿನಿಮಾಗಿದ್ದರೆ ಮುಂದೆ 3 ನಿರ್ಮಾಪಕರು ಆಲ್ರೆಡಿ ಲೈನಪ್ಪಲ್ಲಿ ಕಾಯ್ತಾ ಇರ್ತಾರೆ. ಸೊ ಅದು ಕನ್ಸ್ಟ್ರಕ್ಟಿವ್ ವೇನಲ್ಲಿ ಹೋಗುತ್ತೆ. ಯಾಕೆ ಹೇಳ್ತಾ ಇದ್ದೀವಿ, ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ, ನಾನು ಯಾವುದರಿಂದ ಸೋತಿದ್ದೀನಿ ಅದೆಲ್ಲ ಹೇಳ್ಕೊಳಕ್ಕೆ ಹೋಗಿರ್ತೀವಿ. ಅದು ಅಂದರೆ ಅವ್ರದ್ದು ತಪ್ಪಂತ ಹೇಳಲ್ಲ, ಅದು ವೇವ್ ಲೆಂತ್ ಫ್ರೀಕ್ವೆನ್ಸಿ ಕೆಲವೊಂದು ಸಲ ಅದು ಹೊಂದಾಣಿಕೆ ಆಗಿರಲ್ಲ. ಅವ್ರ ಜಾಗದಲ್ಲಿ ಅವ್ರು ರೈಟ್ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ, ನಮ್ಮ ಜಾಗದಲ್ಲಿ ನಾವು ರೈಟ್ ಇದ್ದೀವಿ ಅನ್ನಿಸ್ತಾ ಇರುತ್ತೆ. ಯಾರ್ದು ತಪ್ಪಲ್ಲ. ಬಟ್ ಬಹಳ ಅಪರೂಪಕ್ಕೆ ಈ ಥರದ್ದೊಂದು ಸಂಗತಿ ಸೇರಿಕೊಳ್ಳೋದು. ಸೊ ಡೇ ಒನ್ನಿಂದ ಅಂದರೆ ನಾವೆಲ್ಲರೂ ಮುಂಚೆಯಿಂದನೂ ಪರಿಚಯ ಇರೋದು. ಈ ನಮ್ಮ ಡೈರೆಕ್ಟರ್ ಶಿವ ಅವರು ನನಗೇನು ನಿನ್ನೆ ಮೊನ್ನೆ ಅಲ್ಲ, ಎಷ್ಟೋ ವರ್ಷಗಳಿಂದ ಪರಿಚಯ. ಸೇಮ್ ಪ್ರೊಡ್ಯೂಸರ್ ಹರೀಶ್ ಅವರು ಕೂಡ ಎಷ್ಟೋ ವರ್ಷದಿಂದ ಪರಿಚಯ. ಸೊ ನಾವೆಲ್ಲರೂ ಒಟ್ಟಿಗೆ ಮಾಡ್ತಾಯಿದ್ದೀವಿ ಅಂತಂದಾಗ ಉದ್ದೇಶ ಒಂದಾಗಿರಬೇಕು ಅಂತ ನಾವು ಅವತ್ತು ಒಗ್ಗಟ್ಟಿಂದ ನಿಂತಿದ್ದು. ಸೊ ಆ ಒಗ್ಗಟ್ಟು, ಆ ಉದ್ದೇಶ ಏನಿತ್ತಲ್ಲ ಸ್ಟಿಲ್ ಕ್ಯಾರಿ ಆಗ್ತಾಯಿದೆ. ಆ್ಯಂಡ್ ನಾವು ಸಿನಿಮಾ ಮುಂಚೆನೇ ಅನೌನ್ಸ್ ಮಾಡದೇ ಇರೋ ಕಾರಣವೇ ಇದು. ಹಂತವಾಗಿ ಸಿನಿಮಾ ಮಾಡೋಣ, ಕೂತ್ಕೊಳ್ಳೋಣ, ನೋಡೋಣ, ನನಗೇನು ತಪ್ಪು ಅನ್ನಿಸ್ತು ನಾನು ಹೇಳ್ತೀನಿ, ಅಥವಾ ನಾನು ಸರಿ ಇರ್ಬೋದು ತಪ್ಪಿರ್ಬೋದು ನೀವು ಹೇಳಿ, ಐದರ್ ಯು ಕನ್ವಿನ್ಸ್ ಮೀ ಆರ್ ಐ ವಿಲ್ ಕನ್ವಿನ್ಸ್ ಯು. ಎಲ್ಲರೂ ಕನ್ವಿನ್ಸ್ ಆಗಬೇಕು. ನಾವೆಲ್ಲರೂ ಕನ್ವಿನ್ಸ್ ಆದರೆ ಮಾತ್ರ ಆಡಿಯನ್ಸ್ ಕನ್ವಿನ್ಸ್ ಆಗಿ ಸಾಧ್ಯ. ನನಗೆ ಇಷ್ಟ ಆಗಿದೆ, ನಿಮಗೆ ಇಷ್ಟ ಆಗಿಲ್ಲ, ನಿಮಗೆ ಇಷ್ಟ ಆಗಿದೆ, ನನಗೆ ಇಷ್ಟ ಆಗಿಲ್ಲ ಅಂದರೆ ಮಿಕ್ಸ್ಡ್ ರಿಪೋರ್ಟ್ ಬರುತ್ತೆ. ಸೊ ಎಲ್ರಿಗೂ ಇಷ್ಟ ಆಗಬೇಕು. ಸೊ ಫೈನಲ್ ರೆಡಿ ಆದಮೇಲೆ ನಮಗೆ ಸಮಾಧಾನ ಆಗಿದೆಯಾ ಆವಾಗ ಮಾತ್ರ ಅನೌನ್ಸ್ ಮಾಡೋಣ ಇದನ್ನು ಅಂತ ನಮ್ಮ ಉದ್ದೇಶ ಇತ್ತು. ಸೊ ಎಲ್ಲ ಆ ಒಗ್ಗಟ್ಟಿನಂತೆಯೇ ಮಾತಿನ ಪ್ರಕಾರನೇ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಅಷ್ಟು ಖುಷಿಯಾಗಿದೆ.